ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನ ಕರುನಾಡು ಯುವ ಪ್ರಜಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆರ್.ಬಿ. ಕೊಪ್ಪದವರು ಮತ್ತು ಸಂಘಟನೆಯ ಸದಸ್ಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಿರುವ ಮತ್ತು ವಾಹನ ಹಾಗೂ ಹೆಚ್ಚಿನ ಹೊಲ ಬಹುಮಹಡಿ ಕಟ್ಟಡ ಒಂದಕ್ಕಿಂತ ಜಾಸ್ತಿ ಮನೆಗಳು ಇರುವ ಮನೆಯ ಮಾಲೀಕರು BPL ಕಾರ್ಡ್ ಹೊಂದಿರುವಂತವರನ್ನು ಪತ್ತೆ ಹಚ್ಚಿ ಇವರ BPL ಕಾರ್ಡನ್ನು ರದ್ದು ಮಾಡಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕರುನಾಡು ಯುವ ಪ್ರಜಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆರ್.ಬಿ. ಕೊಪ್ಪದವರು ಮನವಿ ಸಲ್ಲಿಸುವ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡವರು ಇದುವರೆಗೂ BPL ಕಾರ್ಡ್ ಹೊಂದಿರದ ಹಾಗೂ ವಾಸ ಮಾಡಲು ಮನೆಯೂ ಸಹ ಇರದ ಮತ್ತು ಕೂಲಿ ನಾಲಿ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ BPL ಕಾರ್ಡ್ ಒದಗಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರುನಾಡು ಯುವ ಪ್ರಜಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆರ್.ಬಿ. ಕೊಪ್ಪದವರು ಮನವಿ. ಕರ್ನಾಟಕ ಯುವ ಪ್ರಜಾ ವೇದಿಕೆಯಲ್ಲಿ ಆರ್.ಬಿ. ಕೊಪ್ಪದಂತೆ ಈಗ BPL ಕಾರ್ಡ್ಗಳು ಬಲಿಷ್ಠ ಆದಂಥ ವ್ಯಕ್ತಿಗಳಿಗೆ BPL ಕಾರ್ಡ್ ಭಾಳಷ್ಟು ಅದಾವೆ. ನಮ್ಮ ಜನಸಂಖ್ಯೆ 7 ಕೋಟಿ ಚಿಲ್ಲರೆಗಳಲ್ಲಿ 4,70,00,000 ಅಷ್ಟೇ BPL ಕಾರ್ಡ್ ಆಗಿದೆ. ಅದು ಬಲಿಷ್ಠ ಇರುವಂಥವ್ರಿಗೆ ಮಾತ್ರ ಆಗಿದೆ ಕಾರ್ಡುಗಳು. ಈಗ ಒಂದು ತೆರಿಗೆ ಕಟ್ಟುವವರಾಗಿರ್ಬೋದು, ಮಾಡಿ ಇರ್ಬೋದು, ಆಮೇಲೆ ಮನೆಗಳು ಬಾಡಿಗೆ ಕೊಡ್ತಾ ಇರ್ಬೋದು, ಅಂಥವ್ರಿಗೆ BPL ಕಾರ್ಡ್ಗಳು ಇದಾವೆ. ಈ ಬಡವರಿಗೆ BPL ಕಾರ್ಡ್ಗಳು ಇಲ್ಲ. ಅದು ಅರ್ಜಿ ಹಾಕಿ ಇವತ್ತು ಬಾ ನಾಳೆ ಬಾ ವರ್ಷಗಟ್ಟಲೆ ಅರ್ಜಿ ಹಾಕಿ ಹೋಗ್ತಾ ಇದ್ದಾವೆ. ಅವ್ರಿಗೆ ಯಾವುದೇ ಥರ ಆಗ್ತಾಯಿಲ್ಲ BPL ಕಾರ್ಡು. ಇದನ್ನು ಕೂಡಲೇ ನಾವು ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನೀನೊಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದು ಕೂಡಲೇ ಪರಿಶೀಲನೆ ಮಾಡಿ ಅಂಥ ಯಾರು BPL ಕಾರ್ಡ್ ಹೊಂದಿದ್ದಾರೋ ಬಲಿಷ್ಠ ಇರುವಂಥ ಅಂಥವೆಲ್ಲ ರದ್ದುಗೊಳಿಸಿ ಬಡವರಿಗೆ ಒಂದು BPL ಕಾರ್ಡನ್ನು ಅವರಿಗೆ ಸದುಪಯೋಗ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಸರ್, ಈಗ ಇದ್ದಂಥವ್ರು, ತೆರಿಗೆ ಕಟ್ಟುವಂಥವ್ರು, ಬಹುಮಹಡಿ ಕಟ್ಟಡ ಇರುವಂಥವ್ರು ಮತ್ತು ಕಾರಿಂಥವ್ರನ್ನೇ ಇವರೇ ಜಾಸ್ತಿನೇ BPL ಕಾರ್ಡನ್ನೇ ಹೊಂದಿದ್ದಾರೆ. ಇಂಥವ್ರಿಗೆ ಯಾವ ಪ್ರಕಾರನ BPL ಕಾರ್ಡ್ ರದ್ದು ಮಾಡಬೇಕು, ಯಾವ ರೀತಿ ಪರಿಶೀಲನೆ ಮಾಡಬೇಕು? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಇವ್ರಿಗೆ ಏನು ತೆರಿಗೆ ಕಟ್ತಾ ಇದ್ದಾರೆ, ಏನಿದೆ ಅವ್ರದ್ದು ಮನೆ ಇದೆ, ಏನಿದೆ ಎಲ್ಲ ಅದನ್ನು ಎನ್ಕ್ವೈರಿ ಮಾಡ್ಕೊಂಡ್ರೆ ಗುರ್ತಾಗ್ಬಿಡ್ತೈತಿ. ಈಗ ಅಂಥವು ಕೋಟ್ಯಾಂತರ BPL ಕಾರ್ಡ್ಗಳು ಇದಾವೆ ಇಡೀ ನಮ್ಮ ರಾಜ್ಯದಲ್ಲಿ. ನಾವು ಒಂದು ಜಿಲ್ಲಾದಲ್ಲಿ ಅಂತ ಹೇಳ್ತಾ ಇಲ್ಲ, ಇಡೀ ರಾಜ್ಯದ ಮಟ್ಟಿಗೆ ರಾಜ್ಯ ತರಪಿನ ಅದ್ರ ವ್ಯಾಪ್ತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿ ಅಂಥವ್ರನ್ನು ರದ್ದು ಮಾಡಿಸಿ ಕಾರ್ಡುಗಳನ್ನು ಇಲ್ದಂಥವ್ರಿಗೆ BPL ಕಾರ್ಡು ಒಬ್ಬರಿಗೆ ಅವರಿಗೆ ಒಂದು ಅವಕಾಶ ಕೊಡಬೇಕಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ರಿ. ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಾಗೆ ಅದನ್ನು ಪರಿಶೀಲನೆ ಜಲ್ದಿ ಕೂಡಲೇ ರಾಜ್ಯ ಸರ್ಕಾರನ ಇದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಮಾಡಿ ಅದನ್ನೊಂದು ಶುದ್ಧೀಕರಣ ಕಾರ್ಯರೂಪ ಮಾಡಬೇಕಂತ